ಅನ್ನುವಂಥ ಸಂಘಟನೆಯಿಂದ ಮೇ 1ನೇ ತಾರೀಕು ನಡೀತಾ ಇರುವಂಥ ಕಾರ್ಮಿಕ ಸಮಾವೇಶದ ಬಗ್ಗೆ ತಿಳಿಸಲು ಮತ್ತು ಮಾಧ್ಯಮ ಮಿತ್ರರಲ್ಲಿ ವ್ಯಾಪಕ ಪ್ರಚಾರವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನನ್ನ ಎಡಭಾಗದಲ್ಲಿ ಕೂತಿರುವಂಥ ಸ್ನೇಹಿತರು ಮೇಲ ರಾಮಪ್ರಸಾದ್ ಗೌಡ ಅಂತ, ಯುವ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರು. ಅವರ ಪಕ್ಕದಲ್ಲಿ ಶ್ರೀಮತಿ ಚಂದ್ರಕಲಾ ಅವರು ಉಪಸ್ಥಿತರಿದ್ದಾರೆ. ಅವರು ಯುವ ಕನ್ನಡಿಗರ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷರು. ಹಾಗೆಯೇ ಅವರ ಪಕ್ಕದಲ್ಲಿ ಚರಣಗೌಡ ಅಂತ ಉಪಸ್ಥಿತರಿದ್ದಾರೆ. ಅವರು ವಕೀಲರ ಘಟಕದ ಅಧ್ಯಕ್ಷರು. ನನ್ನ ಬಲಭಾಗದಲ್ಲಿ ವಸಂತಮ್ಮ ಅವರು ಯುವ ಕನ್ನಡಿಗರ ಸೇನೆಯ ಅಧ್ಯಕ್ಷರು, ಯಶವಂತಪುರ ಕ್ಷೇತ್ರ. ನಾನು ರಾಧಾಕೃಷ್ಣ ಅಂತೇಳಿ, ಶೇಭು ರಾಧಾಕೃಷ್ಣ ಅಂತೇಳಿ ಕನ್ನಡದ ಕಾರ್ಯಕರ್ತರಾಗಿ ಕಳೆದ 4 ದಶಕಗಳಿಂದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು. ಈಗ ಯುವ ಕನ್ನಡಿಗರ ಸೇನೆಯ ಈ ಕಾರ್ಮಿಕ ಸಮಾವೇಶಕ್ಕೆ ಜೊತೆಗೂಡಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಇವತ್ತಿನ ದಿನ ಈ ದೇಶದಲ್ಲಿ ವಸಾಹತುಶಾಹಿ ಬಂದ ನಂತರ ಜಾಗತೀಕರಣ, ಖಾಸಗೀಕರಣ, ಇವುಗಳ ಮಧ್ಯೆ ಕಾರ್ಮಿಕರು, ಕಾರ್ಮಿಕ ಹಕ್ಕುಗಳು ಎಲ್ಲೂ ಕೂಡ ಬೆಲೆಯನ್ನು ಕಳ್ಕೊಂಡಿದೆ. ಹಿಂದೆ ಈ ಮೇ ಡೇಯನ್ನು ಆಚರಣೆ ಮಾಡೋದಕ್ಕೆ, ಮೇ 1ನೇ ತಾರೀಕಿನ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಚಿಕಾಗೋದಲ್ಲಿ ನಡೆದಂಥ ಕಾರ್ಮಿಕರ ಹೋರಾಟ, ಏನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕೆಲಸವನ್ನು ಮಾಡಬೇಕಾಗಿತ್ತು. 10, 12, 14 ತಾಸುಗಳು ಕೆಲಸವನ್ನು ಮಾಡಬೇಕಾಗಿತ್ತು. ಈ 19ನೇ ಶತಮಾನದಲ್ಲಿ ಅದನ್ನ ಇಲ್ಲ, ನಮಗೆ 8 ಗಂಟೆಗಳ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಜೊತೆಯಲ್ಲಿ ಕಾರ್ಮಿಕ ಯೂನಿಯನ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಮಿಕರ ಹೋರಾಟ ಪ್ರಾರಂಭ ಆಯಿತು. 1874ರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೇನೆ ಇಲ್ಲಿ 8 ಗಂಟೆಗಳ ಕಾಲದ ಕೆಲಸ ಚಿಕಾಗೋ ಸಮಾವೇಶದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅದಾದ ನಂತರ ಮೇ 1ನೇ ತಾರೀಕಿನ ನಂತರ ಮೇ 3ನೇ ತಾರೀಕು ಗೋಲಿಬಾರ್ ಆಗ್ತೈತೆ, 6 ಜನ ಸಾಯ್ತಾರೆ. ನಂತರ 7 ಜನರನ್ನ ಗಲ್ಲಿಗೆ ಹಾಕುವಂತ ವ್ಯವಸ್ಥೆ ಕೂಡ ನಿರ್ಮಾಣ ಆಗ್ತೈತೆ. ಅಂದಿನಿಂದ ಇಂದಿನವರೆಗೂ ಕಾರ್ಮಿಕ ಹಕ್ಕುಗಳನ್ನ ತರಬೇಕು, ಕಾಯ್ದೆಗಳನ್ನ ಉತ್ತಮ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳ ಜೊತೆಯಲ್ಲಿ ನಮ್ಮ ಮದ್ರಾಸ್ನಲ್ಲಿ ಬ್ರಿಟಿಷರ ಆಳ್ವಿಕೆಯ 43ರಲ್ಲಿ ಪ್ರಥಮವಾದಂತಹ ಸಮಾವೇಶ ಆಗ್ತೈತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಖಾಸಗೀಕರಣದಿಂದ ಕಾರ್ಮಿಕರೇ ಇಲ್ಲದಂತಾಗಿದೆ. ಇರುವಂತ ಕಾರ್ಮಿಕರು ಗುತ್ತಿಗೆ ಆಧಾರದ ಕಾರ್ಮಿಕರು. ಆ ಕಾರ್ಮಿಕರಿಗೆ ಯಾವುದೇ ಹಕ್ಕುಗಳಿರೋದಿಲ್ಲ, ಯಾವುದೇ ವ್ಯವಸ್ಥೆಗಳಿರೋದಿಲ್ಲ. ಅವರಿಗೆ ಯಾವ PF ಅನ್ನು ಕೊಡ್ತಾ ಇಲ್ಲ, ESI ಅನ್ನು ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದಷ್ಟು ಕಂಪನಿಗಳು ಮಾತ್ರ ಈ ESI PF ಅನ್ನು ಕೊಡ್ತಾ ಇದ್ದಾವೆ. ಬಹುತೇಕ ಕಂಪನಿಗಳಲ್ಲಿ ಈ ತರದಿಲ್ಲ. ಗಾರ್ಮೆಂಟ್ಸ್ ನೌಕರರಿಗಂತೂ ಯಥಾತಥವಾ ಟಾರ್ಚರ್ಗಳನ್ನು ಕೊಡುವಂಥದ್ದು, OC ಕೆಲಸವನ್ನು ಮಾಡಿಸುವಂಥದ್ದು, ಎಲ್ಲವೂ ಕೂಡ ಅವರನ್ನ ಶೋಷಣೆ ಮಾಡುವಂಥದ್ದು. OC ಅಂದ್ರೆ ಇವತ್ತು ಉಳಿದಿರುವಂತಹ ಪ್ರೊಡಕ್ಷನ್ ಅನ್ನ ನಾಳೆ ಅವರು ಕಡ್ಡಾಯವಾಗಿ ಮುಗಿಸಲೇಬೇಕು. ನಾಳೆ ಕಡ್ಡಾಯವಾಗಿ ಮುಗಿಸುವ ಸಂದರ್ಭದಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಹೆಚ್ಚಿನ ಕೆಲಸವನ್ನು ಮಾಡಿ ಆ ಪ್ರೊಡಕ್ಷನ್ ಅನ್ನ ಮುಗಿಸಿದ್ರೆ ಅವರಿಗೆ ಆ ಹೆಚ್ಚಿನ ಸಮಯ ಮತ್ತು ಅವಧಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಭತ್ಯೆ ಆಗಲಿ, ಸಂಬಳ ಆಗಲಿ, ಸಾರಿಗೆ ಆಗಲಿ ಕೊಡ್ತಾ ಇಲ್ಲ. ಕಾರಣ ಇಷ್ಟ, ಅದೆಲ್ಲ OC ಅಂತ ಕರೀತಾರೆ. ಈ ಗಾರ್ಮೆಂಟ್ಸ್ ಪದ್ಧತಿಗಳಲ್ಲಿ ಈ ತರದ
ಅವಿರತವಾಗಿ ಶೋಷಣೆ ಮಾಡ್ತಾ ಇದ್ರೆ, ಇನ್ನು ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕೆಲವು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಬಿಟ್ಟರೆ ಉಳಿದಂತ ಸಣ್ಣ ಪುಟ್ಟ ಕಂಪನಿಗಳ ಕಾರ್ಖಾನೆಗಳಲ್ಲಿ ಕಾರ್ಮಿಕರಿಗೆ ಕಿಂಚಿತ್ತು ಯಾವುದೇ ಮರ್ಯಾದೆ ಇಲ್ಲದೇನೆ ಅವರ ಹತ್ರ ಸಂಪೂರ್ಣವಾಗಿ ಕೆಲಸವನ್ನು ತೆಗೆದುಕೊಂಡು ಕೆಲಸ ಮಾಡಿ ಮಾಲೀಕರು ದೊಡ್ಡವರಾಗ್ತಾ ಇದ್ದಾರೆ, ಕಾರ್ಮಿಕರು ಯಥಾಸ್ಥಿತಿಯಲ್ಲಿದ್ದಾರೆ. ಇವೆಲ್ಲವೂ ತೊಲಗಬೇಕು. ಹೊಸ ಕಾರ್ಮಿಕ ಕಾಯ್ದೆಗಳು ರೂಪುಗೊಳ್ಳಬೇಕು ಮತ್ತು ಎಲ್ಲ ಕನ್ನಡಿಗರಿಗೆ ಕಾರ್ಮಿಕರಾಗುವಂತ ಅವಕಾಶವನ್ನು ಕಲ್ಪಿಸಬೇಕು. ಈ ಉದ್ದೇಶದಿಂದ ಯುವ ಕನ್ನಡಿಗರ ಸೇನೆ ಈ ಮೇ 1ನೇ ತಾರೀಕು ನಡೆಯುವಂತಹ ಸಮಾವೇಶವನ್ನ ಆಯೋಜನೆ ಮಾಡಿದೆ. ಆ ಕಾರಣಕ್ಕೆ ಮೇ 1ನೇ ತಾರೀಕು ತಿಗಳಪಾಳ್ಯ ಮುಖ್ಯ ರಸ್ತೆ ಪೀಣ್ಯ 2ನೇ ಹಂತದಲ್ಲಿ ಈ ಒಂದು ನವೋದಯ ಶಾಲೆಯ ಮುಂಭಾಗದಲ್ಲಿ ಒಂದು ಆಟದ ಮೈದಾನದಲ್ಲಿ ಸುಮಾರು 10,000 ಜನ ಕಾರ್ಮಿಕರು, ಸ್ಥಳೀಯ ಕಾರ್ಮಿಕರು, ಈ ಪೀಣ್ಯವಲ್ಲೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಿದ್ರೆ ಅಲ್ಲಿ ಕಾರ್ಮಿಕರ ಸಂಖ್ಯೆ ಬಹಳ ಇದೆ. ಆ ಕಾರ್ಮಿಕರು ಸ್ಥಳೀಯವಾಗಿ 10 ರಿಂದ 12,000 ಜನ ಸೇರ್ತಾ ಇದ್ದಾರೆ. ಆ ಸಮಾವೇಶವನ್ನ ಅಲ್ಲಿ ನಡೆಸಲು ಶ್ರೀಯುತ ನೇರ ರಾಮಪ್ರಸಾದ್ ಗೌಡರು ಯುವ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರು ನಿರ್ಧಾರವನ್ನು ತಗೊಂಡು ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಮೇ 1ನೇ ತಾರೀಕಿನ ಈ ಕಾರ್ಯಕ್ರಮಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಪ್ರಚಾರವನ್ನು ಕೊಟ್ಟು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡ್ತಾ ಇರುವಂತಹ ಸಂಘಟನೆಗಳನ್ನ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಈಗ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ನೇರ ರಾಮಪ್ರಸಾದ್ ಗೌಡರು ಮಾತನಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮ ನೇರ ರಾಮಪ್ರಸಾದ್ ಗೌಡ ಮಾಡುವ ನಮಸ್ಕಾರಗಳು. ಮಾಧ್ಯಮ ಮಿತ್ರರಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಕಾರಣ ಏನಂದ್ರೆ ಮೇ 1 ಕಾರ್ಮಿಕರ ದಿನಾಚರಣೆ. ಬಹುಶಃ ಕಾರ್ಮಿಕರ ದಿನಾಚರಣೆಯನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಆ ದಿನ ರಜಾ ಕೊಡ್ತಾರೆ, ಕಂಪ್ನಿಲಿ ರಜಾ ಕೊಟ್ಟು ಕಾರ್ಮಿಕರೆಲ್ಲ ಮನೆಗಿದ್ದು ಒಂದು ದಿನ ರಜಾ ಸಿಕ್ತು ಅನ್ನೋ ಭಾವನೆಯಲ್ಲಿದ್ದಾರೆ. ಬಹುಶಃ ಅದು ಆಗಬಾರದು. ಕಾರ್ಮಿಕರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಒಂದು ದಿನ ಇದೆ, ಅವ್ರಿಗೂ ಕೂಡ ಒಂದು ದಿನಾಚರಣೆ ಇದೆ. ಆ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಆಗಬೇಕು, ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಯುವ ಕನ್ನಡಿಗರ ಸೇನೆ ವತಿಯಿಂದ ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಹಮ್ಮಿಕೊಂಡಿದ್ವಿ. ಸಮಾವೇಶ ಮಾಡ್ತಾ ಇರೋ ಉದ್ದೇಶ ಕಾರ್ಮಿಕರಿಗೆ ಸಲ್ಲಬೇಕಾಗಿರುವಂತಹ ಹಕ್ಕುಗಳು ಸಲ್ಲಬೇಕು. ಅವರ ಧ್ವನಿಯಾಗಿ ನಾವು ಧ್ವನಿಯನ್ನ ಎತ್ತಿ ಸರ್ಕಾರವನ್ನ ಎಚ್ಚರಿಸಬೇಕು. ಅವರಿಗೆ ತಲುಪಬೇಕಾಗಿರುವಂತಹ ಅನುದಾನಗಳು, ಯೋಜನೆಗಳು, ಸವಲತ್ತುಗಳು ನೇರವಾಗಿ ಮಧ್ಯವರ್ತಿಗಳಿಲ್ದಿರ ತಲುಪಬೇಕು. ಎಲ್ಲೋ ಒಂದು ಕಡೆ ಅವರಿಗೆ ಸಲ್ಲಬೇಕಾಗಿರುವಂತಹ ಸರಿಯಾದ ವೇತನ, ಭತ್ಯೆ, ಸವಲತ್ತುಗಳು ಎಲ್ಲೂ ಕೂಡ ಮಾಲೀಕರಿಂದ ಸಲ್ಲುತ್ತಿಲ್ಲ. ಅದು ತಲುಪಬೇಕು. ಅದಕ್ಕಿಂತ ಅತಿ ಮುಖ್ಯವಾಗಿ ಕೆಲಸ ಮಾಡೋ ಜಾಗದಲ್ಲಿ ಜಾತಿ ಭೇದ, ವರ್ಣ ಭೇದ, ಭೇದ ಭಾವಗಳನ್ನ ಇಂಗಡಿಸಿ ಅವರಿಗೆ ನೋವು ಕೊಡದೆ ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸಿ ನಡೆಸ್ಕೊಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಕೆಲವು ಮಾಲೀಕರಿಂದ, ಕೆಲವು ಕಂಪನಿಗಳಿಂದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಕಿರುಕುಳದ ವಿಚಾರವಾಗಿ ಅಥವಾ ಸರ್ಕಾರದಿಂದ ಇರುವಂತಹ ಒಂದು ಏನು ಆದೇಶಗಳು, ಅವರ ಋತುಚಕ್ರದ ಸಂದರ್ಭದಲ್ಲಿ ರಜಾ ಕೊಡಬೇಕು ಅಂತ ಆದೇಶ ಇದ್ರೂ ಕೂಡ ಕೆಲವು ಕಂಪನಿಗಳಲ್ಲಿ ಇವತ್ತಿಗೂ ಕೆಲಸ ಮಾಡಿಸ್ತಿದ್ದಾರೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಮೇ 1, 2026 RNVK ಶಾಲೆಯ ಆಟದ ಮೈದಾನ, ತಿಗರಡುಪಾಳ್ಯ ಮುಖ್ಯ ರಸ್ತೆ, ಪೀಣ್ಯ 2ನೇ ಹಂತ, ಬೆಂಗಳೂರು, ಇಲ್ಲಿ ಯುವ ಕನ್ನಡಿಗರ ಸೇನೆ ವತಿಯಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆಯಂತೆ ಸಮಾವೇಶವನ್ನ ನಡೆಸ್ತಾ ಇದ್ವಿ. ಈ ಸಮಾವೇಶದಲ್ಲಿ